ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತದ ನೆಲ ಪುಣ್ಯ ಭೂಮಿ ಮಾತ್ರವಲ್ಲ, ಇಡೀ ಭೂಮಂಡಲದ ಉಗಮ ಹಾಗೂ ವಿಕಸನದ ಕೇಂದ್ರ ಬಿಂದು. ಇಡೀ ಜಗತ್ತಿಗೆ ಜ್ಞಾನ ಸುಧೆಯನ್ನು ಹರಿಸಿದ ದೇವಭೂಮಿ. ಕಾಲಕಾಲಕ್ಕೂ ಮಾನವ ಧರ್ಮವೇ ಶ್ರೇಷ್ಠ ಎಂದು ಸಾರಿದ ಸನಾತನ ನೆಲೆ. ಇಂದಿಗೂ ಭಾರತವೆಂದರೆ ಬರೀ ಪೌರಾಣಿಕ ಕಥೆಗಳ ನೆಲೆವೀಡು, ಜಾತಿ ಧರ್ಮಗಳ ಸುಳಿ ಎನ್ನುವ ಹಲವರಿಗೆ ಅವರ ಬಾಯಿ ಮುಚ್ಚಿಸೋ ನಾನಾ ನಿದರ್ಶನಗಳು ನಡೆದಿರೋದು ಗುಟ್ಟಾಗೇನು ಉಳಿದಿಲ್ಲ. ಸಾಧು ಸಂತರು, ಪವಾಡ ಪುರುಷರು, ದೇವತಾ ಮನುಷ್ಯರು, ಸಿದ್ಧಿ ಪುರುಷರು ಜನಿಸಿ ಜನಾಂದೋಲನ ಮಾಡಿ ಲೋಕ ಕಲ್ಯಾಣವನ್ನು ಮಾಡಿ ಐಕ್ಯರಾದ ಬಗ್ಗೆ ಸಹಸ್ರಾರು ಪುರಾವೆಗಳು, ಚಾರಿತ್ರಿಕ ಘಟನೆಗಳು ದೊರೆಯುತ್ತಲೇ ಇವೆ. ವೇದಗಳ ಕಾಲದಲ್ಲಿ ಪಂಚಭೂತಗಳ ಆರಾಧನೆ ಇತ್ತು. ಆಗ ಇಂದ್ರನೇ ಈ ಭೂಮಂಡಲದ ಅಧಿದೇವತೆ ಅನ್ನೋ ಪರಿಕಲ್ಪನೆ ಇತ್ತು. ಅಲ್ಲದೆ ವೇದಗಳ ಕಾಲದ ಅಧಿದೇವತೆಯೇ ಅಗ್ನಿದೇವ. ಇಂದಿಗೂ ವೇದಗಳೇ ನಮ್ಮ ಬದುಕಿನ ಕೊಂಡಿಯಾಗಿ ನಿಂತಿದೆ. ಅಲ್ಲದೆ ವೇದಗಳೇ ಮಾನವನ ಜ್ಞಾನಕ್ಕೂ ಮಾನವನ ಬದುಕಿಗೂ ಸ್ಫೂರ್ತಿಯಾಗಿ ನೆಲೆ ನಿಂತಿದೆ. ಬೃಹತ್ ಹೋಮ ಕುಂಡಗಳನ್ನು ನಿರ್ಮಿಸಿ ನೂರಾರು ಋಷಿಮುನಿಗಳ ಸಮ್ಮುಖದಲ್ಲಿ ವೇದ ಮಂತ್ರಗಳನ್ನು ಪಠಣ ಮಾಡುತ್ತಾ ಅಗ್ನಿ ದೇವತೆಯನ್ನ ಆವಾಹನೆ ಮಾಡುತ್ತಿದ್ರು ಎಂಬುದರ ಬಗ್ಗೆ ಸಾಕಷ್ಟು ಪುಸ್ತಕಗಳಲ್ಲಿ ಓದಿದ್ದೇವೆ. ಅಲ್ಲದೆ ಅಗ್ನಿದೇವನ ಕುರಿತಾದ ಸುವಿಸ್ತಾರವಾದ ಉಲ್ಲೇಖ ಋಗ್ವೇದದಲ್ಲಿ ಕಂಡುಬರುತ್ತೆ. ಅಗ್ನಿದೇವನಿಗೆ ಏನೆಲ್ಲ ಆಹುತಿ ನೀಡ್ತಿದ್ರು, ನಂತರದಲ್ಲಿ ಏನೆಲ್ಲ ಆಗ್ತಿತ್ತು ಅನ್ನೋದರ ವಿಡಿಯೋ ಕೂಡ ಮಾಡಿದ್ದೇವೆ. ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ, ದಯವಿಟ್ಟು ವೀಕ್ಷಿಸಿ. ಇಷ್ಟೆಲ್ಲ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥದ್ದೇ ವೇದಗಳ ಕಾಲಕ್ಕೆ ಸೇರಿದ ಸುಮಾರು 5,000 ವರ್ಷಗಳಿಗೂ ಪುರಾತನವಾದ ಅಗ್ನಿ ದೇವಾಲಯವೊಂದು ಪತ್ತೆಯಾಗಿದೆ. ಈ ಉತ್ಖನನದಲ್ಲಿ ನಿಜಕ್ಕೂ ಇಡೀ ವಿಶ್ವವೇ ಭಾರತದ ಸಂಸ್ಕೃತಿಯತ್ತ ಕಣ್ಣಾಡಿಸುವಂತೆ ಮಾಡಿದೆ. ಅಲ್ಲದೆ ನಮ್ಮ ಪೌರಾಣಿಕ ಕಥಾನಕಗಳಿಗೂ ಸಾಕ್ಷಿ ಎಂಬಂತೆ ಸಂಶೋಧನೆಗೊಂಡಿದೆ. ಅಷ್ಟಕ್ಕೂ ಆ ದೇವಾಲಯವಾದರೂ ಯಾವುದು, ಇರೋದಾದರೂ ಎಲ್ಲಿ, ಸಿಕ್ಕಂತಹ ಅವಶೇಷಗಳು ಹೇಗಿವೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಭಾರತದಲ್ಲಿ ಯಾವುದೇ ಪುಣ್ಯ ಅಥವಾ ಧಾರ್ಮಿಕ ಕೈಂಕರ್ಯಗಳನ್ನು ಮಾಡುವಾಗ ಹೋಮ ಅಥವಾ ಹವನ ಮಾಡುವುದು ನಮ್ಮ ಸನಾತನ ಪದ್ಧತಿ. ಹೀಗೆ ಮಾಡೋದ್ರಿಂದ ಯಾವುದೇ ಕೆಲಸದಲ್ಲಾಗಲಿ ವಿಜಯ ಪ್ರಾಪ್ತವಾಗತ್ತೆ ಅನ್ನೋ ನಂಬಿಕೆ ಇದೆ. ಅಲ್ಲದೆ ರಾಜಾದಿ ರಾಜರು ಯುದ್ಧಕ್ಕೆ ಹೊರಡುವ ಮುನ್ನ ಹೋಮ ಹವನವನ್ನ ಮಾಡಿಸುತ್ತಿದ್ದರ ಬಗ್ಗೆ ನಾನಾ ಕಥೆಗಳೇ ಇದೆ. ಮಹಾಭಾರತದಲ್ಲೂ ಹೋಮ ಹವನ ಹಾಗೂ ಅಗ್ನಿ ದೇವಾಲಯಗಳ ಅಸ್ತಿತ್ವ ಇದ್ದುದರ ಬಗ್ಗೆ ಕುರುಹುಗಳು ಲಭಿಸಿದೆ. ಅಲ್ಲದೆ ಅಂಥದ್ದೇ ಸಾಲಿಗೆ ಸೇರುತ್ತೆ ಈ ದೇವಾಲಯ. ಇದು ಪತ್ತೆಯಾಗಿದ್ದು ಪೆರು ದೇಶದಲ್ಲಿ. ಪೆರುವಿನ ರಾಜಧಾನಿ ಲಿಮಾ ಬಳಿ ಇರುವ ಪ್ರಸಿದ್ಧ ಎಲ್ ಪ್ಯಾರೈಸೋ ಎಂಬ ಸ್ಥಳದಲ್ಲಿ. ಪುರಾತತ್ವಜ್ಞರು 5,000 ವರ್ಷಗಳಿಗಿಂತ ಹಳೆಯದು ಎಂದು ನಂಬಲಾದ ದೇವಾಲಯವನ್ನ ಪತ್ತೆ ಮಾಡಿದ್ದಾರೆ. ಪಾರೈಸೋ ಸಂಕೀರ್ಣದ ಪಶ್ಚಿಮ ಅಂಚಿನಲ್ಲಿರುವ ಈ ದೇವಾಲಯವು ನಿರ್ಮಾಣಗೊಂಡಿರುವುದೇ ನಿಜಕ್ಕೂ ಅತ್ಯದ್ಭುತ. ಹಳದಿ ಜೇಡಿ ಮಣ್ಣಿನಿಂದ ಲೇಪಿತವಾದ ಗೋಡೆಗಳು ಮತ್ತು ಕೆಂಪು ಬಣ್ಣದ ಕುರುಹುಗಳನ್ನು ಹೊಂದಿರುವ ಒಂದು ಸಣ್ಣ ಕಲ್ಲಿನ ರಚನೆ ಇದಾಗಿದ್ದು ಸುಮಾರು 5,000 ವರ್ಷಗಳಷ್ಟು ಹಳೆಯದು ಎಂದು ಭಾವಿಸಲಾಗಿದೆ. ಈ ಸಂಶೋಧನೆಯಲ್ಲಿನ ಮಾದರಿಯನ್ನ ಗಮನಿಸಿ ಇದನ್ನ ಅಗ್ನಿ ದೇವಾಲಯ ಎಂದು ಕರೆದಿದ್ದಾರೆ. ಈ ದೇವಾಲಯದ ಸುತ್ತಲ ರಚನೆಯು ಬೃಹತ್ ಕುಂಡದಂತಿದ್ದು ಭಾರತೀಯ ಸಂಸ್ಕೃತಿಯಂತೆ ಹೋಮ ಹವನಕ್ಕೆ ಬಳಸಲಾಗ್ತಿತ್ತು ಅನ್ನೋದು ಸಂಶೋಧಕರ ಅಭಿಪ್ರಾಯ. ಸಂಶೋಧಕರ ತಂಡದ ನೇತೃತ್ವ ವಹಿಸಿದ್ದ ಮಾರ್ಕೋ ಗಿಲ್ಲೆನ್ ಈ ರೀತಿಯಾದ ವಾದ ಮಂಡಿಸ್ತಾರೆ. ಅದೇನೆಂದ್ರೆ, ಈ ರೀತಿಯಾದ ಪೂಜಾ ವಿಧಿಯು ಭಾರತದಲ್ಲಿ ಕಂಡುಬರುತ್ತೆ. ಅಲ್ಲದೆ ಈ ರೀತಿಯಾದ ಪದ್ಧತಿಯಿಂದ ಋಷಿಮುನಿಗಳು ಕಾಸ್ಮಿಕ್ ಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸಲು ಬಳಸುತ್ತಿದ್ದ ಮಾರ್ಗವಾಗಿದೆ. ಈ ಮೂಲಕವೇ ದೇವಾನುದೇವತೆಗಳು ಭೂಲೋಕಕ್ಕೆ ಬರುತ್ತಿದ್ರು ಎಂಬ ನಾನಾ ಕಥೆಯು ಪ್ರಚಲಿತದಲ್ಲಿದೆ. ಈ ಸಂಶೋಧನೆಯಿಂದ ನಾನು ತಿಳಿದಿದ್ದೇನೆಂದ್ರೆ, ಭಾರತ ಮೂಲ ಒಂದು ನಾಗರಿಕತೆ ಇಲ್ಲಿಯೂ ಅಸ್ತಿತ್ವದಲ್ಲಿತ್ತು ಅನ್ನೋದು ಸ್ಪಷ್ಟವಾಗಿದೆ. ಈ ಒಂದು ರಚನೆ ವೈದಿಕ ಆಚರಣೆಗಳಿಗೆ ಹೋಲುತ್ತೆ. ಇಟ್ಟಿಗೆ ಮತ್ತು ಜೇಡಿಮಣ್ಣು ಕಲ್ಲುಗಳಿಂದ ನಿರ್ಮಿಸಲಾದ ಚೌಕಾಕಾರದ ಘನ ರಚನೆಯಲ್ಲಿ ಅಗ್ನಿಹೋತ್ರ ಮಾಡುತ್ತಿದ್ದರ ಕುರುಹಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ಪತ್ತೆಯಾದ ಈ ಅಗ್ನಿ ದೇವಾಲಯದಲ್ಲಿ ಹವನ ಮಾಡುತ್ತಿದ್ದ ಮುನಿಗಳಿಗೆ ಕೂರಲು ಆಸನದ ವ್ಯವಸ್ಥೆಯನ್ನ ಬಲು ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಪುರಾತತ್ವಜ್ಞರು ಹೇಳೋ ಪ್ರಕಾರ ಈ ಸ್ಥಳವು ಈಗಾಗಲೇ ಪುರಾತನವಾದ ಕ್ಯಾರಲ್ಗೂ ಅತಿ ಪ್ರಾಚೀನವಾದದ್ದು ಎಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅಲ್ಲದೆ ಅಮೆರಿಕಾದ ಅತ್ಯಂತ ಹಳೆಯ ಕೊಲಂಬಿಯನ್ ಪೂರ್ವ ತಾಣವಾಗಿದ್ದು ಇದು ಕ್ರಿಸ್ತಪೂರ್ವ 2000ರಿಂದ 2100ರ ನಡುವೆ ಅಸ್ತಿತ್ವದಲ್ಲಿದ್ದಿರಬಹುದು ಅಥವಾ ಅದಕ್ಕೂ ಹಳೆಯದಾದ ರಚನೆಯಂತಿದೆ ಎಂದಿದ್ದಾರೆ. ಕ್ಯಾರಲ್ ಉತ್ತರಕ್ಕೆ ಸುಮಾರು 200 ಕಿಲೋಮೀಟರ್ ದೂರದಲ್ಲಿದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಲಾಗಿದೆ. ಈ ಅಗ್ನಿ ದೇವಾಲಯದ ಪ್ರವೇಶ ದ್ವಾರವು ಸುಮಾರು 48 ಸೆಂಟಿಮೀಟರ್ ಅಗಲವಾಗಿದ್ದು 26 ಅಡಿ ಅಳತೆಯ ಹೋಮಕುಂಡ ನಿರ್ಮಿತವಾಗಿದೆ. ಆ ಕುಂಡದಲ್ಲಿ ಚಿಪ್ಪು ಮೀನು, ಧಾನ್ಯಗಳು, ಹೂವುಗಳು ಮತ್ತು ಹಣ್ಣುಗಳನ್ನು ಅಗ್ನಿದೇವನಿಗೆ ಅರ್ಪಣೆ ಮಾಡಲಾಗ್ತಿತ್ತು ಎಂದು ಸಂಶೋಧನೆಯಲ್ಲಿ ಬಯಲಾಗಿದೆ.
ದೇವಾಲಯವು 4 ಹಂತಗಳನ್ನು ಹೊಂದಿದ್ದು ಪ್ರತಿಯೊಂದು ಕೂಡ ಒಂದಕ್ಕೊಂದು ಪ್ರಾಚೀನವಾಗಿರುವಂಥವೇ ಆಗಿದೆ. ಇದು ಕಂಡುಬರುವುದು ಸಾಮಾನ್ಯವಾಗಿ ವೈದಿಕ ಕಾಲದಲ್ಲಿಯೇ. ವೈದಿಕ ಕಾಲದ ಪವಿತ್ರ ಆಚರಣೆಯೇ ಹೋಮ ಹವನ. ಹವನವು ಮನುಷ್ಯನ ಪ್ರಜ್ಞೆ ಮತ್ತು ವಿಶ್ವ ಪ್ರಜ್ಞೆಯ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತೆ. ಭೌತಿಕ ಘಟಕಗಳನ್ನ ಮತ್ತು ಬೆಂಕಿಗೆ ಅರ್ಪಿಸುವ ಎಲ್ಲ ಅರ್ಪಣೆಗಳನ್ನು ಅವುಗಳ ಮಾನಸಿಕ ಘಟಕಗಳಾಗಿ ಪರಿವರ್ತಿಸುತ್ತದೆ. ಇದು ಹವನದ ಪ್ರಧಾನ ದೇವತೆಗಳಿಗೆ ಗೌರವ ಸೂಚಕವಾಗಿ ದೇವತೆಯನ್ನ ಪ್ರಸನ್ನಗೊಳಿಸುವ ವಿಧಾನವಾಗಿತ್ತು. ಅಗ್ನಿಗೆ ಅರ್ಪಿಸುವ ವಸ್ತುಗಳಿಗೆ ಸಂಸ್ಕೃತದಲ್ಲಿ ಹೋಮ ಎಂದು ಕರೆಯಲಾಗುತ್ತೆ. ಬಹುಶಃ ಇಂಗ್ಲಿಷ್ನ ರೆಸ್ಪೆಕ್ಟ್ ಎಂಬ ಪದವು ಸಂಸ್ಕೃತದ ಹೋಮದಿಂದ ಬಂದಿದೆ. ಆದರೂ ಇಂಗ್ಲಿಷ್ ಉತ್ಪತ್ತಿಯ ನಿಘಂಟುಗಳು ಮನುಷ್ಯ ಎಂಬ ಅರ್ಥವಿರುವ ಹೋಮ್ ಪದದ ಮೂಲವನ್ನು ಗುರುತಿಸುತ್ತದೆ ಎಂದಿದ್ದಾರೆ ಸಂಶೋಧಕರ ತಂಡ. ಋಗ್ವೇದದಲ್ಲಿ ಮೊದಲ ಪದ ಅಗ್ನಿ. ಬಹುತೇಕ ಎಲ್ಲ ಧರ್ಮಗಳು ಬೆಂಕಿಯನ್ನ ಉನ್ನತ ಶಕ್ತಿ ಅಥವಾ ದೇವರನ್ನ ಪೂಜಿಸಲು ಬಳಸ್ತಾವೆ. ಅದು ಅಗ್ನಿಹೋತ್ರ, ದೀಪಗಳು ಅಥವಾ ಮೇಣದ ಬತ್ತಿಗಳ ರೂಪದಲ್ಲಿರಬಹುದು. ಅನೇಕ ಧರ್ಮಗಳಲ್ಲಿ ಮತ್ತು ಧ್ಯಾನ ಉದ್ದೇಶಗಳಿಗಾಗಿ ಧೂಪ ದ್ರವ್ಯವನ್ನ ಸುಡುವುದನ್ನ ಅನಾದಿ ಕಾಲದಿಂದಲೂ ಅಭ್ಯಾಸ ಮಾಡಿಕೊಂಡು ಬರಲಾಗಿದೆ. ಅಲ್ಲದೆ ಇದೀಗ ಪೆರು ದೇಶದಲ್ಲಿ ಉತ್ಖನನವಾಗಿರುವ ಈ ದೇವಾಲಯಕ್ಕೂ ಪೆರುವಿನ ಹೆಸರಿನಲ್ಲೂ ಅದೆಷ್ಟು ಸೌಮ್ಯತೆ ಇದೆ ಅಂದ್ರೆ, ಸಂಸ್ಕೃತದಲ್ಲಿ ಪೆರು ಎಂದರೆ ಚಿನ್ನದ ಬೆಟ್ಟ ಮತ್ತು ಪಾರು ಅಥವಾ ಪರು ಎಂದರೆ ಸ್ವರ್ಗ ಎಂಬರ್ಥವನ್ನ ನೀಡುತ್ತೆ. ಹಾಗಾಗಿ ಪೆರುವಿನ ಪ್ಯಾರೈಸೋ ನಗರದಲ್ಲೂ ಸಂಸ್ಕೃತದ ಬೇರು ಬಿಟ್ಟಿದ್ದುದು ಸ್ಪಷ್ಟವಾಗಿದೆ. ಅಮೆರಿಕದ ಪ್ರಾಚೀನ ಭಾಷೆಯಾದ ಕ್ವೆಚುವಾ ಇದು ಸಂಸ್ಕೃತಕ್ಕೂ ಹೋಲಿಕೆಯಾಗತ್ತೆ. ಅಲ್ಲದೆ ಮೂಲ ಅಮೆರಿಕನ್ ವಿವಾಹಗಳು ಮತ್ತು ಕೊರಿಕಾಂಚಾದ ದೇವಸ್ಥಾನದಲ್ಲಿ ಬೆಂಕಿಯ ಆಚರಣೆಯಂತೆ ವಿಜೃಂಭಣೆಯಿಂದ ಜರುಗುತ್ತವೆ. ಕ್ವೆಚುವಾ ಭಾಷೆಯಲ್ಲಿ ಕೊರಿಕಾಂಚಾ ಎಂದರೆ ಚಿನ್ನದ ಅಂಗಳ ಎಂದರ್ಥ ಬರುತ್ತೆ. ಅಷ್ಟಕ್ಕೂ ಅಗ್ನಿದೇವನನ್ನ ಆರಾಧಿಸುವ ಹಿಂದಿನ ಮೂಲ ಉದ್ದೇಶ ಅಂದ್ರೆ, ಅಗ್ನಿ ವೈದಿಕ ದೇವತೆಗಳಲ್ಲಿ ಅತ್ಯಂತ ಪ್ರಮುಖ. ಬೆಂಕಿಯ ದೇವತೆ ಮತ್ತು ಬಲಿಗಳ ಸ್ವೀಕಾರಕ. ಅಗ್ನಿಗೆ ಅರ್ಪಿಸಲಾದ ಬಲಿಗಳು ದೇವತೆಗಳಿಗೆ ತಲುಪುತ್ತವೆ ಎಂಬ ನಂಬಿಕೆ ಇದೆ. ಯಾಕಂದ್ರೆ ಅಗ್ನಿಯು ಇತರ ದೇವತೆಗಳಿಗೆ ಸಂದೇಶವಾಹಕ. ಅಗ್ನಿಯು ಪೃಥ್ವಿಗೆ ಅಧಿಪತಿ ಎಂದು ಪ್ರಸಿದ್ಧನಾಗಿದ್ದು ಸಕಲ ಲೋಕಗಳಲ್ಲೂ ವ್ಯಾಪಿಸಿರುವ ದಿವ್ಯ ಜ್ಯೋತಿ, ದಿವ್ಯ ಶಕ್ತಿ. ಇನ್ನು ಅಗ್ನಿದೇವನ ಉಗಮದ ಕಥೆಯೇ ನಿಜಕ್ಕೂ ರೋಚಕ. ಬೃಹಸ್ಪತಿಯ ಪತ್ನಿ ಯಶಸ್ವಿನಿ 5 ಅಗ್ನಿಪುತ್ರರಿಗೆ ಮತ್ತು ಓರ್ವ ಪುತ್ರಿಗೆ ಜನ್ಮ ನೀಡ್ತಾಳೆ. ಅಗ್ನಿಗೆ ತುಪ್ಪದ ಆಹುತಿ ನೀಡಲಾಗುತ್ತದೆಯೋ ಅದು ಬೃಹಸ್ಪತಿಯ ಮೊದಲ ಪುತ್ರ ಶಯ್ಯು. ಶಯ್ಯುವಿನ ಪತ್ನಿಯ ಹೆಸರು ಸತ್ಯ. ಈಕೆ ಸತ್ಯದ ದಾರಿಯಲ್ಲಿ ನಡೆಯುವ ಹೆಣ್ಣಾಗಿದ್ಲು. ಈಕೆಗೆ ಓರ್ವ ಪುತ್ರ ಮತ್ತು 3 ಪುತ್ರಿಯರಿದ್ರು. ಇನ್ನೋರ್ವ ಸತಿ ಇದ್ದಳು. ಅವಳಿಗೂ ಓರ್ವ ಪುತ್ರನಿದ್ದ. ಶಯ್ಯುವಿನ ಮೊದಲ ಮಗನ ಹೆಸರು ಭರತ. ಈ ಭರತನೇ ನಿಜವಾದ ಅಗ್ನಿದೇವ. ಹಿಂದೂ ಪುರಾಣಗಳಲ್ಲಿ ಅಗ್ನಿದೇವನ ಬಗ್ಗೆ ಹಲವಾರು ಕಥೆಗಳಿವೆ. ಕೆಲವು ಗ್ರಂಥಗಳಲ್ಲಿ ಪ್ರಜಾಪತಿ ಭರತನೇ ಅಗ್ನಿದೇವನೆಂದು ಹೇಳಲಾಗತ್ತೆ. ಈ ಅಗ್ನಿದೇವ ಈ ಲೋಕ ಹುಟ್ಟುವ ಮೊದಲೇ ಇದ್ದನಂತೆ. ಇವನ ಅಗ್ನಿಯಿಂದಲೇ ಪ್ರಕಾಶ ಬಂದು ಅದರಿಂದಲೇ ದಿನ ಮತ್ತು ರಾತ್ರಿಯಾಯಿತು ಅನ್ನೋ ನಂಬಿಕೆ ಇದೆ. ಅಗ್ನಿಯು ವಿರಾಟ ಪುರುಷನ ಮುಖದಿಂದ ಜನಿಸಿದವ, ನೀರಿನಿಂದ ಜನಿಸಿದವ, ಚತುರ್ಮುಖನ ಕೋಪದಿಂದ ಜನಿಸಿದವ. ಹೀಗೆ ಅಗ್ನಿಯ ಜನನದ ಕುರಿತು ಹಲವಾರು ಐತಿಹ್ಯಗಳಿವೆ. ವೇದವು ಅಗ್ನಿಯು ಬ್ರಹ್ಮಾಂಡ ರೂಪಿ ಯಜ್ಞದ ಪ್ರಕಾಶಕ, ಪ್ರವರ್ತಕ, ಸಮಯಾನುಸಾರ ಎಲ್ಲವನ್ನೂ ಪ್ರಾಪ್ತಗೊಳಿಸುವವನು ಎಂದು ಅಗ್ನಿಯ ಮಹತ್ವವನ್ನು ಬಣ್ಣಿಸುತ್ತೆ. ಅಗ್ನಿ ತತ್ವವು ಸೃಷ್ಟಿಕಾರಕ, ಸ್ಥಿತಿಕಾರಕ ಮತ್ತು ಲಯಕಾರಕ ಗುಣಗಳನ್ನು ಹೊಂದಿದೆ. ಸೂರ್ಯ ಜ್ಯೋತಿರ್ಯುಕ್ತನಾಗಿದ್ದಾನೆ, ಆದರೆ ಜ್ಯೋತಿರ್ಮಯ ಪ್ರಭುವು ಸೂರ್ಯನಿಗೂ ಸೂರ್ಯನಾಗಿದ್ದಾನೆ. ಅಗ್ನಿಯು ವಿದ್ಯುತ್ಗಿಂತಲೂ ಶ್ರೇಷ್ಠವಾಗಿದ್ದಾನೆ. ವಿದ್ಯುತ್ ಅಂಶದ ಪ್ರಧಾನ ದೇವತೆ ವಿಷ್ಣು. ಆನಂದಮಯ ಕೋಶದ ಒಡೆಯನು ವಿಷ್ಣುವೇ, ಆದರೆ ಅಗ್ನಿಯೇ ಪ್ರಮುಖ ಸ್ಥಾನದಲ್ಲಿದ್ದಾನೆ. ಉಪನಿಷತ್ತಿನಲ್ಲಿ ನಿರೂಪಿತವಾಗಿರುವ ವಿದ್ಯುತ್ತೋ ಮಾನವದಲ್ಲಿ ಇದು ಸ್ಪಷ್ಟವಾಗಿ ನಿರೂಪಿತವಾಗಿದೆ. ವಿಜ್ಞಾನದ ವಿಷಯದಲ್ಲಿ ಸೂರ್ಯ ಮತ್ತು ವಿಷ್ಣುವಿಗಿಂತಲೂ ಅಗ್ನಿಯೇ ಮೇಲು ಎನ್ನುವುದು ವಿಶ್ವಸತ್ಯ. 18 ಪುರಾಣಗಳಲ್ಲಿ ಅಗ್ನಿ ಪುರಾಣವೂ ಒಂದು. ಹೀಗೆ ಭೂಮಂಡಲದ ಒಂದೊಂದು ಉತ್ಖನನಗಳು ಮತ್ತಷ್ಟು ನಂಬಿಕೆಯನ್ನು ಮೂಡಿಸುವುದಲ್ಲದೆ ನಮ್ಮ ಭಾರತದ ಮಣ್ಣಿನ ಹೆಮ್ಮೆಯ ಪೌರಾಣಿಕ ಕಥಾಹಂದರಗಳು ಕೇವಲ ಕಾಲ್ಪನಿಕವಲ್ಲ, ಅದುವೇ ಈ ಮಣ್ಣಿನ ರಹಸ್ಯ ಎಂಬುದು ಪದೇ ಪದೇ ಸಾಬೀತಾಗುತ್ತಲೇ ಇರುತ್ತೆ. ಆದರೆ ನಂಬಬೇಕಷ್ಟೇ. ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾ? ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.